ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮ್ಯೂಸಿಕ್ ಲವರ್ ಚತುರ್ಮರಿ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಂದು 86th ವಿಡಿಯೋ. ಇವತ್ತು ನಮಗೆ ಟೇಬಲ್ ಜೋಡ್ಸಕ್ಕೆ ಬಂದಾರ. ಸೊ ಅವ್ರದ ಒಂದು ವಿಡಿಯೋ ಮಾಡಾಕ್ತೀನಿ ಯಾವ ಥರ ಜೋಡಿಸ್ತಾರೆ ಅಂಥೇಳಿ. ಸೊ ಇವರಿಗೆ ಕನ್ನಡ ಬರೋದಿಲ್ಲ, ನನಗೆ ಮರಾಠಿ ಬರೋದಿಲ್ಲ. ಸೊ ಮರಾಠಿ ಏನಾದರೂ ನನಗೆ ಬಂದಿತ್ತಂದ್ರೆ ಅವ್ರ ಜೊತೆ ನಾ ಮಾತಾಡ್ಕೊತ ಕುಂದಿರ್ತಿದ್ನಿ. ಅಂದರೆ ಅವ್ರದಾಗ ದಿನ ಜಲ್ದಿ ಆಗ್ತಿತ್ತು ಅಂತ ಅನ್ಸುತ್ತೆ. ಆದರೂ ಭಾಳ ಸ್ಪೀಡಾಗಿ ಮಾಡ್ಯಾರ ಅವ್ರಂತರೂ ದಗ್ದ ನಿಜ ಹೇಳ್ಬೇಕಂತಂದ್ರೆ. ಮತ್ತು ಹಂಗೆ ಹೇಳ್ಬೇಕಂತಂದ್ರೆ ಅಮೆಜಾನ್ ಕಡೆಯವರು ಕಳಿಸಿದ್ರು. ಸೊ ಅಮೆಜಾನ್ ಕಡೆಯಿಂದನೇ ಮನೆಗೆ ಬಂದು ಜೋಡಿಸ್ಕೊಟ್ಟು ಹೋದ್ರು ನಮಗಂತೂ ಇದನ್ನು. ಸೊ ನೋಡಿರಿ ನೀವು ಅವ್ರು ಯಾವ ಥರ ಜೋಡಿಸ್ತಾರೆ. ಇವತ್ತು ಅದೇ ಒಂದು ವ್ಲಾಗ್ ಮಾಡಿಬಿಟ್ಟಿನಿ, ಯಾಕಂದ್ರೆ ಇವತ್ತಿನ ನಂದೊಂದು ದಿನನ ಅದ್ರೊಳಗೆ ಹೋಗುತ್ತೆ. ಸೊ ಹಂಗಾಗಿ ನೆಕ್ಸ್ಟ್ ಪಾರ್ಟ್ಸ್ ಒಳಗೆ ನಮ್ದು ಪಿ ಸಿದು ಅದು ಎಲ್ಲ ವಿಡಿಯೋ ಹಾಕ್ತೀನಿ. ಅಲ್ಲಿವರೆಗೆ ವಿಡಿಯೋ ಆಗಲ್ಲ. ಸೊ ಫಸ್ಟ್ ಟೇಬಲ್ ಜೋಡಿಸ್ಬೇಕು. ಟೇಬಲ್ ಮ್ಯಾಗ ಇಡೋದೈತೆ ನಮಗೆ ಪಿ ಸಿ ಹೆಂಗಿದ್ರು. ಸೊ ಫಸ್ಟ್ ಟೇಬಲ್, ನೆಕ್ಸ್ಟ್ ಪಿ ಸಿದೊಂದು ವಿಡಿಯೋ ಮಾಡ್ಬೇಕಂತೈತಿ. ನಮ್ಮ ಡಾರ್ಲು ಜಸ್ಟ್ ಇನ್ನೇನು ಅದನ್ನು ಜೋಡಿಸ್ಬೇಕು ಅಂತ ತಳಗೆ ಕುಂದ್ರಕ್ಕೆ ಅವ್ರದ್ದು ಕಾಲ್ ಬಂತು. ಸೊ ಆ ಕಾಲ್ ಬರಂತಲೇ ಬರ್ತೀವಿ ಇನ್ನೊಂದು ½ ಒಳಗೆ ಅಂತ ಹೇಳಂತಲೇ ಆಯ್ತು ಬರ್ರಿ ಅಂತ ಅಂದ್ಕೊಂಡ್ವಿ. ಬಂದಿಂದ ಏನಾದರೂ ದುಡ್ಡು ಕೇಳ್ತಾರೇನೋ ಅಂತ ಈ ಥರ ಇತ್ತು. ಸೊ ಅವ್ರೇನು ದುಡ್ಡದು ಏನೂ ಕೇಳಲಿಲ್ಲ. ಸೊ ಅವ್ರು ಜೋಡಿಸೋದಿರುತ್ತಂತ. ಸೊ ಹಂಗೆ ಜೋಡಿಸಿ ಹೋಗಿಬಿಟ್ರು ಅವರು. ನಮ್ಮ ಟೇಬಲ್ ರೆಡಿ ಆತ ಅವ್ರು ಬಂದಿಂದ. ಸೊ ನಮ್ಮ ಡಾರ್ಲು ಆಗಿದ್ರೆ ಒಂದು 2 hours ಆದ್ರೂ ಮಾಡ್ತಿದ್ದಿದ್ದನ್ನು ತೆಗ್ದ ಇಲ್ಲ ಅಂತ ಅವ್ರ ಅಂದಲ್ಲೇ ಒಂದು ಅರ್ಧ ತಾಸು ಒಳಗೆ ಜಲ್ದಿ ಜೋಡಿಸಿ ಹೋಗ್ಬಿಟ್ರು. ಈಗ ಅವ್ರ ಕೈಯಾಗ ಮಾಡಾಕತ್ತಾರಲ್ಲ, ಅದು ಡೌನ್ ಸೆಟ್, ಡೌನ್ ಒಳಗೆ ಇಡೋದು ಕೆಳಗಡೆ ಇಡು ಅಂತ ಪಾರ್ಟ್ಸ್ ಐತಿ. ಸೊ ಅದನ್ನು ಅವರು ಈಗ ರೆಡಿ ಮಾಡ್ಕೊಳಕತ್ತಾರ, ಕೆಳಗಡೆ ಇಡುವಂಥದ್ದನ್ನು. ಇದು ಮೌಸ್ ಇಡಕ್ಕೆ ಪ್ಲೇಸ್ ಮಾಡಾಕತ್ತಾರ. ಸೊ ಅದ್ರೊಳಗೆ ಇದು ಕ್ಲಿಪ್ ಜೋಡ್ಸಾಕತ್ತಾರ ನೋಡ್ರಿ. ಅವ್ರು ಕ್ಲಿಪ್ ಜೋಡಿಸಿದ್ರು. ಫಸ್ಟ್ ಅವರು ಏನೇನು ಮಾಡ್ಕೋಬೇಕು ನೋಡ್ರಿ ಅದನ್ನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳಕತ್ತಿದ್ರು. ಸೊ ಹಂಗೆ ನಟ್ ಬೋಟ್ ಎಲ್ಲ ಹಾಕಿದ್ರು ಅದ್ರೊಳಗೆ. ಸೊ ಇನ್ನು ಎಲ್ಲ ಟೇಬಲ್ ಜೋಡ್ಸಕ್ಕೆ ಚಾಲೂ ಮಾಡಿದ್ರು ನೋಡ್ರಿ ಈಗ. ಈಗ ನಮ್ದೊಂದು ಅರ್ಧ ಆದರೂ ಟೇಬಲ್ ಕೆಲಸ ಮುಗ್ದೈತೆ ಅಂತ ಅನ್ಕೋತೀನಿ ನಾನು. ಸೊ ಸ್ಪೀಡಾಗಿ ಮಾಡಾಕ್ತಾರ ಅದಕ್ಕೆ. ಫೈನಲ್ ಆಗಿ ನಮ್ಮ ಟೇಬಲ್ ಕಂಪ್ಲೀಟ್ ಆಯ್ತು ನೋಡ್ರಿ. ಯಾವ ಥರ ಜೋಡಿಸಿದ್ರೆ ಎಲ್ಲನೂ ಚಲೋ ತಂಗ ಜೋಡಿಸಿದ್ರೆ. ವಯರ್ ಹಾಕಾಕತ್ತೆ ಅವ್ರ ಅಲ್ಲೊಂದು ಹೋಲ್ ಇತ್ತು. ಸೊ ಇದೇನು ರೀ ಒಡ್ದಂಗೆ ಆಗೈತೆ ಭಾಳ ಅಂತ ಹಿಂಗೆಲ್ಲ ಕೈ ಮಾಡ್ಕೊಳಕತ್ತಿದ್ನಿ. ಅದಿದ್ರೆ ಜಾಸ್ತಿ ಹೊಡೆದಾರ ಥರ ಅನ್ನಿಸ್ತು. ಮೊದಲ ಈಗ ಹೊಸ ತೊಗೊಂಡಿವಿ 4000 ರೂಪಾಯಿ ಕೊಟ್ಟು.
ಮೊದಲು ಇಷ್ಟು ಕಾಸ್ಟ್ಲಿ ಇದ್ದ ಟೇಬಲ್ ಐತಿ ಈಗ ಹಿಂಗೆ ಆತಲ್ಲ ಅಂತ ಹಿಂಗೆ ಅಂಜಾಕತ್ತಿದ್ನಿ. ಸೊ ಇವರೇ ಏನಾದರೂ ಮಾಡ್ಯಾರನ ಅಂತ ಹಿಂಗೆಲ್ಲ ತಿಳ್ಕೊಂಡಿದ್ನಿ. ಸೊ ಅವ್ರೇನೂ ಮಾಡಿದ್ದಿಲ್ಲ. ಸೊ ಅದೇ ಥರ ಬಂದಿತ್ತು. ಮತ್ತು ಅದನ್ನು ನಾವು ಫುಲ್ ರೌಂಡಾಗಿ ಹಾಕೋಬೋದಿತ್ತು, ಆದ್ರೆ ಅದು ಕೆಳಗಡೆ ಬೀಳ್ತಿತ್ತು. ಸೊ ಹಂಗಾಗಿ ಸ್ವಲ್ಪ ಗ್ಯಾಪ್ ಬಿಟ್ಟು ಹಾಕೊಂಡ್ರೆ ಅದು ಕೆಳಗಡೆ ಬೀಳ್ತಾ ಇದ್ದಿದ್ದಿಲ್ಲ. ಸೊ ಹಂಗಾಗಿ ಅದೇ ಥರ ಹಾಕೊಂಡ್ರೆ ಅವ್ರು. ಸೊ ತೆಳಗೂ ಎಲ್ಲ ಪಾರ್ಟ್ಸ್ ಎಲ್ಲ ಜೋಡ್ಸಾಕ್ತಾರೆ ನೋಡ್ರಿ ಈಗ. ಫೈನಲ್ ಆಗಿ ಈಗ ಕೀಬೋರ್ಡ್ ಇಡೋಕ್ಕೂ ಒಂಥರ ಪ್ಲೇಸ್ ಮಾಡಾಕ್ತಾರ. ಸೊ ಮೌಸ್ ಎಲ್ಲನೂ ಇದ್ರೊಳಗೆ ಇಡ್ಬೋದು. ಸೊ ಇವತ್ತಿನ ನಮ್ಮ ವ್ಲಾಗ್ ಇಷ್ಟ ಆಗಿದ್ರೆ ನೋಡಿರಿ, ನಮ್ಮ ಟೇಬಲ್ ಎಷ್ಟು ಸಖತ್ತಾಗಿ ಕಾಣಿಸಾಗ್ತೈತಿ. ಸೊ ಹಂಗೆ ಇವತ್ತಿನ ನಮ್ಮ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಹಂಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ.